ಅಣ್ಣ ಎಲ್ಲಿದ್ದಾನೆ ನೋಡಿದ್ಯಾಕ? ಬೆಳಗ್ಗೆಯಿಂದ ಅವ್ನು ನನಗೆ ಕಾಣಿಸ್ಲೇ ಇಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಅಕ್ಕ ಅವನು. ಬೇಜಾರಾಗದೇ ಇರುತ್ತಾ ಹೇಳು? ಅಪ್ಪ ಅವನ ಹತ್ರ ತುಂಬಾ ಒರಟಾಗಿ ಮಾತಾಡ್ಬಿಟ್ರು. ಆದ್ರೆ ನನ್ನ ಬೇಜಾರು ಯಾರಿಗೂ ಕಾಣಿಸ್ಲೇ ಇಲ್ಲ. ಹಾಯ್ ಮಕ್ಳೇ. ಹಾಯ್ ಅಪ್ಪ. ಛಾಯಾ, ನಿನ್ನ ಹತ್ರ ನಾನು ಸಾರಿ ಕೇಳಬೇಕು. ಸಾರಿನಾ? ಯಾಕಪ್ಪ? ನನ್ನ ಕಣ್ಣು ಮುಂದೆನೇ ನಿನ್ಗೆ ಅನ್ಯಾಯ ಆಗ್ತಾ ಇದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನನ್ಗೆ ಯಾವ ಅನ್ಯಾಯನೂ ಆಗ್ತಾ ಇಲ್ಲ ಅಪ್ಪ. ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ ಛಾಯಾ. ಕಣ್ಣು ಮುಂದೆ ಆಗ್ತಾ ಇರೋದನ್ನ ನಾನು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದರೆ ನಾನು ಚಿಕ್ಕವನಾಗ್ತೀನಿ. ಅನ್ಯಾಯ ಯಾವತ್ತಿದ್ರೂ ಅನ್ಯಾಯನೇ. ನೀವ್ ಅಣ್ಣಂಗ್ ಮಾಡ್ತಿರೋದು? ಆನ್ಯಾ, ನಾನು ಸುಮ್ಮನೆ ಇದ್ಬಿಟ್ರೆ ನಾನು ಚಿಕ್ಕವಳಾಗಲ್ವಾಕ? ಅಪ್ಪ, ಹೇಗ್ ಮಾತಾಡ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಕ್ಕನ ಮೇಲೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತೀರಾ, ಆದ್ರೆ ಅಣ್ಣನ ಮೇಲೆ ಅದ್ರ ಒಂದು ಭಾಗನೂ ತೋರ್ಸಲ್ಲ. ಅವನಿಗೆ ನಾವೆಲ್ಲ ಯಾಕೆ ಬೇಕು ಹೇಳು? ಮಾಯಿ ಇದಾರಲ್ಲ, ಅವನನ್ನ ತಲೆ ಮೇಲೆ ಕೂರಿಸ್ಕೊಂಡು ಪಟ್ಟ ಕಟ್ಟಿ ಮೆರೆಸ್ತಾರೆ. ಹಾಗಂತ ನೀವು ಅಣ್ಣನ ಮೇಲೆ ಪ್ರೀತಿ ತೋರ್ಸೋದ್ ಬಿಟ್ಬಿಡ್ತೀರಾ? ಅವ್ನು ಎಷ್ಟು ಬೇಜಾರು ಮಾಡ್ಕೋತಾನೆ ಗೊತ್ತಾ? ಛಾಯಿಂಗ್ ಆಗ್ತಾ ಇರೋ ಬೇಜಾರು? ಮನೆಗೆ ಹಿರಿ ಮಗಳು ಛಾಯಾ, ಅಧಿಕಾರ ಇವಳಿಗೆ ತಾನೇ ಸೇರ್ಬೇಕು. ಅದನ್ನ ಬಿಟ್ಟು ಅವನನ್ನು ಉತ್ತರಾಧಿಕಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಮಾಯಿ. ಅದ್ರಲ್ಲಿ ಅಣ್ಣಂದ್ ಏನ್ ತಪ್ಪಿದೆ ಅಪ್ಪ? ಅವ್ನ್ ಬೇಡ ಅಂದ ತಾನೆ. ಮಾಯಿ ಅಕ್ಕನ ಉತ್ತರಾಧಿಕಾರಿ ಅಂತ ಪಾರ್ಟಿಯಲ್ಲಿ ಅನೌನ್ಸ್ ಮಾಡಿದಾಗ ಅಣ್ಣನು ಎಷ್ಟು ಖುಷಿ ಪಟ್ಟ ಗೊತ್ತಾ? ಅವನ್ ಖುಷಿ ನಿಮ್ಗೆ ಕಾಣ್ಲೇ ಇಲ್ವಾ ಅಪ್ಪ? ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ನಿನಗಿದೆಲ್ಲ ಅರ್ಥ ಆಗಲ್ಲ ಪುಟ್ಟ. ಬಿಡ್ಸ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿರೋಷ್ಟು ಚಿಕ್ಕವಳಲ್ಲಪ್ಪ ನಾನು. ಆನ್ಯಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಪ್ಪ, ನೀವು ಅಷ್ಟೇ. ನನಗೆ ನನ್ನ ಮನೆಯವರು ಜಗಳ ಆಡದೆ ಖುಷಿಯಾಗಿರ್ಬೇಕು ಅನ್ನೋದಷ್ಟೇ ಆಸೆ. ನನಗೆ ಈ ಕಂಪ್ನಿ, ಅಧಿಕಾರ, ಆಸ್ತಿ ಇದ್ಯಾವುದು ಬೇಡ ಅಪ್ಪ. ನನ್ನ ವಿಷಯಕ್ಕೆ ನೀವು ಮಾಯಿ ಜೊತೆ ಜಗಳ ಆಡಬೇಡಿ ಅಪ್ಪ, ಪ್ಲೀಸ್. ಪುಟ್ಟ, ನಿನಗೋಸ್ಕರ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ಬೇಜಾರು ನನಗೆ. ನಿನಗೆ ಸಿಗಬೇಕಾದ ಸ್ಥಾನನ ಮಾಯಿ ಅವನು ಕೊಡ್ತಾ ಇದ್ದಾರಲ್ಲ, ಅದೇ ನನಗೆ ಸಂಕಟ. ಪೃಥ್ವಿ, ಪ್ರದ್ಯುಮ್ ನನಗೆ ಏನು ಬಹುಮಾನ ಕೊಡಬೇಕು ಅಂತ ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡಬೇಕು ಅಂತ ಗೊತ್ತಾಯ್ತು. ಹೇಗೆ ಅಂತ ದಾರಿ ಹುಡುಕ್ಬೇಕು ಅಷ್ಟೇ. ಈಗ ನಿನ್ನ ನನ್ನಿಂದ ಕಿತ್ಕೊಂಡ ಅಲ್ವಾ, ಅವನು ಇಡೀ ಜೀವನ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ನನ್ನ ದೇವು ನಡುವೆ ಜಗಳ ಆಗ್ತಾ ಇರೋದಕ್ಕೆ ನೀನೇ ಕಾರಣ. ನನ್ನ ನಿದ್ದೆಗೆಟ್ಟ ರಾತ್ರಿಗಳಿಗೆ ನೀನೇ ಕಾರಣ. ನನ್ನ ಬದುಕಿನ ನೆಮ್ಮದಿ ಹಾಳಾಗಿರೋದಕ್ಕೆ ನೀನೇ ಕಾರಣ. ಏನು ಮಾಡಬೇಕಾಗಿಲ್ಲ, ಕಣ್ಣೆದ್ರಿಗೆ ಇದೆಯಲ್ಲ. ನನ್ನ ಬೆನ್ಗಂಟಿದ ಶನಿ ನೀನು. ಬೇಜಾರು ಮಾಡ್ಕೊಂಡಿದ್ಯಾ? ಮಾಡ್ಕೋಬಾರ್ದು ಅಂತ ಅನ್ಕೋತೀನಿ, ಆದರೆ ಮನ್ಸು ತಡೆಯಲ್ಲ. ಪದೇ ಪದೇ ಒಂದೇ ಪ್ರಶ್ನೆ ತಲೆಯಲ್ಲಿ. ಅಪ್ಪ ಮಗನ ಇಷ್ಟು ದ್ವೇಷ ಮಾಡಕ್ಕೆ ಏನು ಕಾರಣ ಇರತ್ತೆ ಅಂತ. ಅವ್ರಿಗೆ ನಿನ್ ಮೇಲೆ ದ್ವೇಷ ಇಲ್ಲ ಪ್ರದ್ಯುಮ್ನ. ಬಾಯಿ ಬಿಟ್ಟು ಅವರೇ ಹೇಳಿದಾರಮ್ಮ. ನೀನ್ ಯಾಕೆ ಸುಳ್ಳು ಹೇಳ್ತಿದ್ಯಾ?
ಅಮ್ಮ, ಎಷ್ಟೋ ಅಪ್ಪಂದ್ರು ಇರ್ತಾರೆ, ಅವ್ರ ಮಕ್ಳ ಹತ್ರ ಮಾತಾಡೋದೇ ಇಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಸುಮ್ಮನೆ ಇದ್ಬಿಡ್ತಾರೆ. ಆದ್ರೆ ನಮ್ಮಪ್ಪ ಮಾತಿಗೂ ಚುಚ್ತಾರೆ, ಎಲ್ರೂ ಮುಂದೆ ಅವಮಾನ ಮಾಡ್ತಾರೆ. ಅವಕಾಶ ಸಿಕ್ಕಾಗೆಲ್ಲ ಹುಟ್ಟಿದೆ ತಪ್ಪು ಅಂತ ಹೇಳ್ತಾರೆ. ಯಾವ ಜನ್ಮದ ಪಾಪನೋ ಏನೋ ಗೊತ್ತಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಪ್ರದ್ಯುಮ್ನ. ಅಂದ್ಮೇಲೆ ಶಿಕ್ಷೆ ಯಾಕೆ ಅನ್ಭವಿಸ್ತಾ ಇದೀನ್ಮಾ? ಉತ್ತರ ಇಲ್ಲ ನಿನ್ನ ಹತ್ರ. ನಿನ್ನ ಹತ್ರ ಏನು, ದೇವ್ರ ಹತ್ರನೂ ಉತ್ತರ ಇಲ್ಲ. ಇದ್ರ ಮಧ್ಯೆ ಮಾಯಿ ಉತ್ತರಾಧಿಕರಣ ಮಾಡ್ತೀನಿ, ಪಟ್ಟ ಕಟ್ತೀನಿ ಅಂತ ಹೊರಟಿದ್ದಾರೆ. ಯಾವ ಮನ್ಸಲ್ಲಿ ಕೆಲಸ ಮಾಡ್ಲಿ ಮಾ? ಇಲ್ಲಮ್ಮ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾಯಿಗೆ ಹೇಳ್ಬಿಡ್ತೀನಿ. ಮಾಯಿ ನಿನ್ ಮಾತ್ ಕೇಳ್ತಾರೆ ಅನ್ಕೊಂಡಿದ್ಯಾ? ನಾನು ನಿರ್ಧಾರ ತಗೊಂಡಿದ್ದೀನಿ ಅಮ್ಮ. ಅಪ್ಪನಿಗೆ ಒಪ್ಪಿಗೆ ಆಗೋ ತನಕ ಈ ಪಟ್ಟ ಅಧಿಕಾರ ಯಾವುದು ನನಗೆ ಬೇಡ. ಪುಟಾಣಿ, ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಘೋರವಾದ ಅಪರಾಧವನ್ನೇ ಮಾಡಿರಬೇಕು. ಯಾಕೆ ಆಮ್ರಪಾಲಿ? ಇಲ್ಲದಿದ್ದರೆ ಸೂರ್ಯದೇವ ನನಗೇಕೆ ಇಂತಹ ಘೋರವಾದ ಶಿಕ್ಷೆಯನ್ನು ನೀಡುತ್ತಿದ್ದ? ಯಾವ ಶಿಕ್ಷೆ ಆಮ್ರಪಾಲಿ? ಈ ಜಂಗಮವಾಣಿಯನ್ನು ಉಪಯೋಗಿಸುವ ಶಿಕ್ಷೆ. ನಗ್ಬೇಡಿ ನೀವಿಬ್ರು. ಆಮ್ರಪಾಲಿ, ಇನ್ ಸ್ವಲ್ಪ ಸೀರಿಯಸ್ ಆಗಿ ಕಲ್ತ್ಕೋ. ಸೀರಿಯಸ ಎಂದರೇನು? ಗಂಭೀರವಾಗಿ ಅಂತ. ಆಗ್ಲಿಂದ ಹೇಳ್ಕೊಡ್ತಾ ಇದ್ದೀನಿ ನಿಂಗೆ ಹೆಂಗ್ ಉಪಯೋಗ್ತದ ಅಂತ, ನಿಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ಜಂಗಮವಾಣಿಯಲ್ಲೇನೋ ದೋಷವಿರಬೇಕು. ದೋಷ ಅಂತೆ ದೋಷ, ನಿನಗ್ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನಂದೆ? ಈ ಗಂಧರ್ವ ಕನ್ಯೆಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದೆಯ? ಎಷ್ಟು ಧೈರ್ಯ ನಿನಗೆ? ವಾ, ಹಳೇ ರಾಜ್ಕುಮಾರ್ ಸಿನಿಮಾ ನೋಡ್ದಂಗ ಆಗ್ತಾ ಇದೆ ನನ್ಗೆ. ಕಂಟಿನ್ಯೂ. ನನ್ನನ್ನು ಅಪಹಾಸ್ಯ ಮಾಡುತ್ತಿರುವೆಯಾ? ಇಲ್ಲ ಸಾರಿ. ನನಗೆ 3 ವರ್ಷವಿದ್ದಾಗಲೇ ಮಂತ್ರಶಕ್ತಿಯನ್ನು ಕರಗತ ಮಾಡಿಕೊಂಡವಳು ನಾನು. ಏನ ಕ್ಯಾರೆಟಾ? ಸಾರಿ ಸರ್. 6ನೇ ವಯಸ್ಸಿನ ಹೊತ್ತಿಗೆ ಶಸ್ತ್ರಶಾಸ್ತ್ರಗಳನ್ನು ಅಂಗೈಗೆರೆಯಷ್ಟು ಚೆನ್ನಾಗಿ ತಿಳಿದುಕೊಂಡವಳು ನಾನು. ನನಗೆ ಬುದ್ಧಿ ಸರಿಯಿಲ್ಲವೆಂದು ಹೇಳುತ್ತಿರುವೆಯಾ? ಈ ಜಂಗಮವಾಣಿಯಲ್ಲೇನೋ ದೋಷವಿದೆ. ಇಲ್ಲವಾದರೆ ಸೂರ್ಯದೇವನ ಆಶೀರ್ವಾದವಿರುವ ನನಗೆ ಇದನ್ನು ಕಲಿಯುವುದು ಕಷ್ಟವೇ? ಆಮ್ರಪಾಲಿ, ನಾನು ಹಾಗಲ್ಲ ಹೇಳಿದ್ದು. ಇನ್ ಹೇಗ್ ಹೇಳದೆ ಪುಟಾಣಿ ಮಾನವೇ? 3ನೇ ವಯಸ್ಸಿಗೆ ಎಲ್ಲ ತರಹದ ಜೋಕ್ಸ್ ಮಾಡಲು ಕಲಿತವನ್ನು ನಾನು 6ನೇ ವಯಸ್ಸಿಗೆ ಕೆಟ್ಟ ಜೋಕ್ ಮಾಡಿಕೊಂಡು ಟೀಚರ್ ಕೈಯಲ್ಲಿ ಹೊಡಿಸಿಕೊಂಡವನು ನಾನು. ಏ ಆನ್ಯ, ನನಗೆ ಜೋಕ್ ಮಾಡಲು ಬರುವುದಿಲ್ಲವೇ? ಮಾನವೇ, ನಿನ್ನಲ್ಲಿ ಏನೋ ದೋಷ ಇದೆ. ನೀನ ಜೀವನದಲ್ಲಿ ಫಸ್ಟ್ ಟೈಮ್ ನಗೋ ತರ ಮಾಡಿದ್ಯಾ ನೋಡು. ಇದನ್ನೆಲ್ಲ ರೆಕಾರ್ಡ್ ಮಾಡಿದಿದ್ರೆ ಎಷ್ಟು ಮಜವಾಗಿರ್ತಿತ್ತು. ಛೆ, ಫೋನೇ ತಂದಿಲ್ಲ. ಆಮ್ರಪಾಲಿ, ಏನದು? ಹೊಡಿಲಿ. 6ನೇ ವಯಸ್ಸಿಗೆ ಕೆಟ್ಟ ಜೋಕ್ ಮಾಡಿಕೊಂಡು ಟೀಚರ್ ಕೈಯಲ್ಲಿ ಹೊಡಿಸಿಕೊಂಡವನು ನಾನು. ಏ ಆನ್ಯ, ನನಗೆ ಜೋಕ್ ಮಾಡಲು ಬರುವುದಿಲ್ಲವೇ? ಸೂಪರ್ ಆಮ್ರಪಾಲಿ, ನಿಮಗ್ ಗೊತ್ತಿಲ್ಲದೆ ರೆಕಾರ್ಡ್ ಮಾಡ್ಬಿಟ್ಟಿದ್ದೀರಾ. ನಿನಾದ್, ಇವಾಗ ನಾನು ಎಲ್ರಿಗೂ ತೋರಿಸ್ತೀನಿ. ಆಮ್ರಪಾಲಿ, ನೀವ್ ಮೋಸ ಮಾಡ್ಬಿಟ್ರಿ ನನ್ಗೆ. ನನ್ ಎದೆ ಎಲ್ಲ ಪೀಸ್ ಆಗೋಯ್ತು. ಕ್ಷಮಿಸು ನಿನಾದ, ನನಗೇ ಗೊತ್ತಿಲ್ಲ ನಾನೇನು ಮಾಡಿದೆನೆಂದು. ಈ ಜಂಗಮವಾಣಿಗೆ ನನ್ನ ಮೇಲೇನೋ ದ್ವೇಷ.
ಗೆಲುವು ದುಷ್ಟ ಜಂಗಮವಾಣಿ, ನನ್ನ ದಾರಿಯಲ್ಲಿ ದೊಡ್ಡ ಮುಳ್ಳಾಗಿ ನನ್ನನ್ನು ಕಾಡುತ್ತಿರುವೆಯಾ? ನಿನ್ನನ್ನು ಒಂದು ದಿನ ಹೆಡೆಮುರಿ ಕಟ್ಟಿ ಸದೆ ಬಡಿಯುತ್ತೇನೆ, ನೋಡುತ್ತಿರು. ಎಷ್ಟೊಂದು ಸಿಟ್ಟು ಬಂದ್ಬಿಟ್ಟಿದೆ ನಿನ್ಗೆ? ಏನಾಯ್ತು? ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ಬೇಡ ಛಾಯಾ. ಮೊದ್ಲು ಹೊರಡು ಇಲ್ಲಿಂದ. ನಾನೇನೋ ಹೋಗ್ತೀನಿ. ತಗೋ, ಇದನ್ನ ಹೊದ್ಕೊಂಡು ಬೆಚ್ಚಗ್ ಮಲ್ಕೊಂಡ್ಬಿಡು. ಇದನ್ನೇ ತಾನೆ ನಿಮ್ಮಮ್ಮ ನಿನಗೆ ಹೇಳ್ಕೊಟ್ಟಿರೋದು. ಛಾಯಾ, ಮೊದ್ಲು ಹೊರಡು ಇಲ್ಲಿಂದ. ಯುಕ್ತಿ, ನೀನ್ ಈ ಮನೆಗ್ ಬಂದಿರೋದು ಅರಸು ಆಗೋಕೆ. ಆದ್ರೆ ನಾನು ಹುಟ್ಟದಾಗಿಂದ ಅರಸುನೆ. ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನನ್ಗಿನ್ನೆಷ್ಟಿರ್ಬೇಡ. ಇನ್ನು ಎಷ್ಟು ದಿನ ಈ ತರ ಆಟ ಆಡ್ತೀಯ ಛಾಯಾ? ನನಗ್ ಬೇಕಾದಷ್ಟು ದಿನ. ಆಟ ಯಾವಾಗ ಶುರು ಆಗುತ್ತೆ, ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ, ಇದನ್ನೆಲ್ಲ ಡಿಸೈಡ್ ಮಾಡೋದು ನಾನು. ಆಟ ಆಡಬೇಕು ಅಂದ್ರೆ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಆಮ್ರಪಾಲಿ ಮನೆಯಿಂದ ಹೊರಗಡೆ ಹೋಗಿರೋಳು, ಆದ್ರೆ ಇವಾಗ ನಾನು ಅವಳ ತರ ಸಾರಿ ಕೇಳೋ ತರ ಆಯ್ತು. ಆಮ್ರಪಾಲಿ ಮನೆಯಿಂದ ಹೋಗ್ತಿದ್ದಿದ್ದು ನನ್ನಿಂದ. ಆಮ್ರಪಾಲಿ ಈಗ ಉಳ್ಕೋತಿರೋದು ನನ್ನಿಂದ. ನೆನ್ಪಿರ್ಲಿ. ಈ ಮನೆ ನಿನಗೆ ಸ್ವರ್ಗನಾದ್ರೂ ಆಗುತ್ತೆ, ನರ್ಕನಾದ್ರೂ ಆಗುತ್ತೆ. ಅದು ನನ್ನ ಕೈಲಿದೆ. ಇದನ್ನೆಲ್ಲ ಇವತ್ತೇ ಬಿಸಾಕ್ಬಿಡ್ಬೇಡ. ಮುಂದೆ ಮತ್ತೆ ಸಿಟ್ಟು ಬರುತ್ತೆ. ಎಸ್ತಾಡಕ್ ಮತ್ತೆಲ್ಲ ಬೇಕಾಗತ್ತೆ.